ಹೇಳ ಬ್ರೋ. ಹರ್ಷು ಅಂತ ಅವನು ಪನ್ಕೋ ಅಂತ ಹೇಳ್ತಾವ್, ನನ್ಗೂ ಪನ್ಕೋ ಅಂತವ್ನು. ಇಲ್ಲಿ ನಾನು ಪನ್ಕೋ. ನಾವು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಿ ಅಂತ ಅಂಜನ್ ಕುಮಾರ್ ಹೇಳ್ತಾನೆ. ಹೇಳ ಅಂಜನ್ ಕುಮಾರ್. ಆಂಧ್ರ ಪ್ರದೇಶ್ ಬಾಯ್ಕೊಂಡಮ್ಮ ಗಂಗಮ್ಮ ಟೆಂಪಲ್. ಬಾಯಕೊಂಡಮ್ಮ ಗಂಗಮ್ಮ ಟೆಂಪಲ್ ಹೋಗ್ತಾ ಇದೀವಿ. ಎಷ್ಟ್ ಕಿಲೋಮೀಟರ್ ಇಲ್ಲಿಂದ? 170 ಕಿಲೋಮೀಟರ್ ಎಲೆಕ್ಟ್ರಾನ್ ಸಿಟಿಯಿಂದ. ಕಾರಲ್ಲಿ ಚಿಚ್ತಾ ಇರೋದು. ಕಾರಲ್ಲಿ. ಓಕೆ, ನಾನ್ ಸ್ಟಾಪ್ ಹೊಡಿತೀಯಾ? ಅಷ್ಟೇ ಅಷ್ಟೇ, ಮತ್ತೆ ಸಿಗೋಣ. ನಾವು ಇವಾಗ ಹೋಗ್ತಾ ಇರೋದು ಚಂದಾಪುರ ರೋಡ್ ಮೇಲೆ. ಚಂದಾಪುರ ಲೆಫ್ಟ್ ಹೊಡೆದಿದೀವಿ. ಜಿ ಅಂತ ಹೋಗ್ತಾ ಇದೀವಿ ಸರ್ಜಾಪುರ ರೋಡ್. ನೋಡೋಣ ಯಾವ ಏರಿಯಾ ಬಂದಿದೀವಿ ನಾವು. ಯಾವ ಏರಿಯಾ ಇದು? ಇರು ಅಂಜನ್, ಯಾವ ಏರಿಯಾಪ್ಪ ಇದು? ನಂದಗುಡಿ. ಇವಾಗ ಡೀಸೆಲ್ ಹಾಕ್ಸ್ಕೊತಾ ಇದೀವಿ. ಎಷ್ಟಕ್ಕೆ ಹಾಕ್ಸ್ತೀಯ? ಫುಲ್ ಟ್ಯಾಂಕಾ? ಇವಾಗ ಡೀಸೆಲ್ ಹಾಕ್ಸ್ಕೊತಾ ಇದೀವಿ. ಫುಲ್ ಟ್ಯಾಂಕ್ ತಾನೇ ಅಂಜ? ಫುಲ್ ಟ್ಯಾಂಕ್. 2491.66 ಎಲ್ಲ ವಿಡಿಯೋ ಮಾಡ್ಕೊ, ಲೆಕ್ಕ ಸಾಂಗ್ ಆಗ್ತಾ ಇದೆ ಇವಾಗ. ನೋಡಿ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಅಂದ್ರೆ ಕ್ಯಾಶ್ ಈಗ ಧನು ಕೊಡ್ತಾ ಇದ್ದಾನೆ. ಏನು ಖರ್ಚು ಮಾಡಲ್ಲ, ಎಲ್ಲ ಮಾಡು. ನೋಡಿ, ಅವ್ನ ಖರ್ಚೆಲ್ಲ ಅವನೇ ಮಾಡ್ತಾನೆ ಅಂತ ಹೇಳ್ದ ಈಗ ವಿಡಿಯೋದಲ್ಲಿ. ನೀವು ಓಡಿಸ್ತೀಯ ತಾನೆ? ಜೋರಾಗಿ ಹೇಳೋಣ. ಹಾ, ಧನುಗಾನ್ ಓಡಿಸ್ತಾನಂತೆ. ನೋಡೋಣ. ಕೂತ್ಕೊಳ್ಳಪ್ಪ ನೀನು. ಥ್ಯಾಂಕ್ ಯು. ಇವಾಗ ಧನು ಪೇ ಮಾಡ್ತಾ ಇದ್ದಾನೆ. ಪಿನ್ ಕೋಡ್ ಎಲ್ಲ ತೋರಿಸ್ಬೇಡ. ಯಾರು ಕಳ್ತನ ಮಾಡ್ತಾರೆ ಬಾರೋ ಮರಯ್ಯ. ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡಿದೀವಿ. ಇಲ್ಲಿಂದ ಮತ್ತೆ ಜಿ ಅಂತ ಎಲ್ಲಿಗೆ ಹೊಡಿತೀವಿ? ಎಲ್ಲಿಗೆ? ಬಾಯ್ಕೊಂಡಮ್ಮ. ಡೈರೆಕ್ಟ್ ಅಲ್ಲೇ ಸ್ಟಾಪ್. ಇಲ್ಲ, ಊಟಕ್ಕೆ ಬೇರೆ ನಿಲ್ಸ್ಬೇಕು. ಊಟ ಮಾಡ್ತೀವಿ. ನೋಡಿ, ಮನುಷ್ಯ ಊಟದೆಲ್ಲ ನೀವು ಹಾಕೊಳ್ಳಿ. ಆದ್ರೆ ಧನು ಹೇಳ್ತಾನೆ ಆತರ ಒಳ್ಳೆಯವನು. ಇವಾಗ ಫೈನಲಿ ರೀಚ್ ಆಗಿದೀವಿ ಚಿಂತಾಮಣಿಗೆ. ಈಗ ದೋಸೆ ತಿನ್ನಕ್ ಬಂದಿದೀವಿ. ಏನಂತೀಯ? ಏನ್ ಹೇಳಕ್ ಇಷ್ಟಪಡ್ತೀಯ? ಅಲ್ಲ, ಟೈಮ್ ಆಯ್ತಲೇ. ಇದು ಎಲ್ಲಿ ಹೇಳು ಕರೆಕ್ಟಾಗಿ ಅಡ್ರೆಸ್? ಚಿಂತಾಮಣಿ, ಚೇಲೂರು ಸರ್ಕಲ್. ನನ್ನ ಮಕ್ಕಳಿಗೆ ಓಟ್ ಹತ್ರ ಹಾಕಿಲ್ಲ. ಸರಿ. ನೋಡಿ, ಇದೇ ಚಿಂತಾಮಣಿ ಸರ್ಕಲ್. ಇಲ್ಲಿ ಹಾಕೊಂಡಿದೀವಿ. ಇವಾಗ ಹೊಟ್ಟೆ ತುಂಬಾ ಹಸಿತಾ ಇದೆ. ಇವಾಗ ಮಸ್ತಾಗಿ ಎಗ್ ದೋಸೆನ ತಿನ್ಬಿಟ್ಟು ಹೋಗ್ತಾ ಇರೋದೆ. ಎಗ್ ದೋಸೆ ತಿನ್ಬಿಟ್ಟು ಹೋಯ್ತೀಯಾ ಇಲ್ಲ ಮಲ್ಕೊಂತೀಯಾ? ಹೌದಾ, ಥ್ಯಾಂಕ್ ಯು. ಇವರೆಲ್ಲ ಹೇಳ್ತಾ ಇದಾರೆ ಓಡಿಸ್ತೀನಿ ಅಂತಾರೆ. ನಾನು ಹಂಗೆ ನಾವು ಇಲ್ಲಿ ತಿನ್ನಕ್ ಬಂದಿದ್ವಿ. ನಮ್ಮ ಹೇಳ್ಬ್ರೋ ಹರ್ಷು ಅಂತ ಸಿಕ್ಕಿದ್ದಾರೆ. ಇವ್ರ ಐಡಿನ ಫಾಲೋ ಮಾಡ್ಕೊಳ್ಳಿ. ಐಡಿ ಹೆಸರು ಹೇಳ್ಬಿಡು. ಹರ್ಷು ಅನ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಇನ್ಸ್ಟಾಗ್ರಾಮ್ ಇದೆಯಾ? ಇನ್ಸ್ಟಾಗ್ರಾಮು ಇದೆ. ನಮ್ರೋದು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೇದಾಯ್ತದೆ. ಫೋಟೋ ಅಂಡ್ ವಿಡಿಯೋ ಎಡಿಟ್ ಹರ್ಷು ಪ್ರೆಸೆಂಟ್ಸ್ ಇದೆ. ಓಕೆ ಹೇಳಿ ಬ್ರೋ, ಸ್ವಲ್ಪ ಜೋರಾಗಿ ಹೇಳಿ, ಯಾಕಂದ್ರೆ ಕೇಳ್ಸಲ್ಲ. ಫೋಟೋಸ್ ತೆಗಿಯೋದು, ವಿಡಿಯೋಸ್ ತೆಗಿಯೋದು, ಎಡಿಟಿಂಗ್ ಹರ್ಷು ಪ್ರೆಸೆಂಟ್ಸ್ ಅಂತ. ಇವ್ರೆ ಡಿಕೆಡಿ ಎಲ್ಲ ಡ್ಯಾನ್ಸ್ ಮಾಡಿದೀನಿ, ಟಿವಿ ಶೋಸ್ ಮಾಡಿದೀನಿ, GST ಮೂವಿ ಸಾಂಗ್ ಎಡಿಟ್ ಮಾಡಿದೀನಿ, ಡಿಜೋಡಿ ಎಲ್ಲ ಮಾಡಿದೀನಿ ಸಾಂಗ್ಸ್. ಇವಾಗ ಸಿಕ್ಬಿಡಿದ ಸರಿಯಾಗಿ ಬಾರಿಸ್ಬಿಡ್ತೀವಿ. ಏನಂತೀಯ? ನಾನ್ ನೋಟೆ ತಾನೆ, ನಾನೇ ಬರ್ಸ್ಬೇಕು. ಏನ್ ಮಾಡಕ್ಕಾಗಲ್ಲ. ಹೋಯ್, ಟೇಸ್ಟ್ ಹೆಂಗಿದೆ ಹೇಳು? ನೀನೆ ಸ್ವಲ್ಪ ಜೋರಾಗಿ ಹೇಳೋಣ. ಹಾ, ಇಲ್ಲ, ಟೇಸ್ಟ್ ಹೆಂಗಿದೆ ಧನು? ಸಾಂಬಾರ್ಗೆ, ಈ ದೋಸೆಗೆ ಹಿಂದಿ ಇಷ್ಟೊತ್ತಲ್ಲಿ ಬಂದ್ರೆ ಊಟ ಕೊಡ್ತಾರಲ್ಲ, ಅದೊಂದು ನೆಮ್ಮದಿ ಇದೆ ನಮ್ಗೆ. ಥ್ಯಾಂಕ್ ಯು ಚಿನ್ನ. 3 ದೋಸೆ ಸರಿಯಾಗಿ ಬಾರಿಸಿದ್ವಿ. 120 ರೂಪಾಯಿ. 2 ಎಗ್ಗು ಒಂದ್ರಲ್ಲಿ. ಸಖತ್ತಾಗಿತ್ತು ಅಕ್ಕ, ಚೆನ್ನಾಗಿತ್ತು. ಫೈನಲಿ ಇವಾಗ ನಾವು ಊಟ ಮಾಡ್ಕೊಂಡ್ ಬಂದಿದೀವಿ. ನಾವು 3 ಜನ. ಇವಾಗ ನಾವು ಯಾವ ಕಡೆ ಹೋಗ್ತಾ ಇದೀವಿ ಅಂಜೆ?
ಬಾಯಿಕೊಂಡಮ್ಮ ಎಲ್ಲಿ ಮಾಮ್? ಬಾಯ್ಕೊಂಡಮ್ಮ ಗಂಗಮ್ಮ. ಬಾಯಿಕೊಂಡಮ್ಮ ಗಂಗಮ್ಮ ಟೆಂಪಲ್ಗೆ ನಾವು ಹೋಗ್ತಾ ಇದೀವಿ ಸೀದಾ. ಮತ್ತೆ ರೀಚ್ ಆಗ್ತೀವಿ, ಮತ್ತೆ ಕಂಟಿನ್ಯೂ ಮಾಡ್ತೀವಿ ಇದನ್ನ. ಇದನ್ನೇ ಪುಷ್ಪದಲ್ಲಿ ಹೇಳಿದ್ದು. ಯಾವ್ದು ಪುಷ್ಪ ಪುಷ್ಪದಲ್ಲಿ ಯಾವ್ದು ಹೇಳಿರೋದು? ಡ್ಯಾನ್ಸ್ ಆಡಿದಾನಲ್ಲಪ್ಪ ಸೀರೆ ಉಟ್ಕೊಂಡು. ಆ ಪುಷ್ಪದಲ್ಲಿ ಡ್ಯಾನ್ಸ್ ಆಡಿದಾರಲ್ಲ ಸೀರೆ ಉಟ್ಕೊಂಡು, ಅದು ಗಂಗಮ್ಮ ದೇವ್ರದ್ದು. ಗಂಗಮ್ಮ ದೇವ್ರದೇ. ಅದು ಅಲ್ಲಿಗೆ ನಾವು ಹೋಗ್ತಾ ಇರೋದು. ಗಂಗಮ್ಮ ದೇವ್ರದು ಅಂದ್ರೆ ಅದು ಅಲ್ಲಿ ಮಾಡ್ಕೊಂಡಿರೋದು. ನಾವು ಹೋಗ್ತಾ ಇರೋದು ಇಲ್ಲಿಗೆ. ಮತ್ತೆ ಮುಂದೆ ಸಿಕ್ಕನ. ನಾವು ಇವಾಗ ಬಾರ್ಡರ್ ಹತ್ರ ರೀಚ್ ಆಗಿದ್ವಿ. ಇವಾಗ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದ್ವಿ. ಪರ್ಮಿಟ್ ಕಟ್ಟೋಣ ಅಂತ ಹೋದ್ವಿ. ಅಲ್ಲಿ ಪೊಲೀಸ್ ಅವರು ಇದ್ರು. ಪೊಲೀಸ್ RTO ಗೊತ್ತಿಲ್ಲ, ಡ್ರೆಸ್ ಬಂದು ಹಾಕಿದ್ರು. ನಾವು ಕೇಳಿದ್ವಿ, ಪರ್ಮಿಟ್ ಏನ್ ಕಟ್ಟ ಅವಶ್ಯಕತೆ ಇಲ್ಲ, ದೇವಸ್ಥಾನಕ್ ತಾನೇ ನೀವು ಹೋಗ್ತಾ ಇದೀರಾ ಅನ್ಬಿಟ್ಟು 100 ರೂಪಾಯಿ ತಗೊಂಡ್ರು. ಸೀದಾ ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇದೀವಿ. ಮುಂದೆ ಯಾರನ್ನ ಹಿಡಿದ್ರೆ ನೀವು ಮಾತಾಡ್ಕೊಳ್ಳಿ, ನಾನು ತಗೊಂಡಿದೀನಿ ಅಂತ ಅವ್ರು ಹೇಳಿ ಅಂತ ಹೇಳಿದ್ರು. ಅಷ್ಟೇ, ಇವಾಗ ಹೋಗ್ತಾ ಇದೀವಿ. ಚೆಕ್ ಪೋಸ್ಟ್ ಇವ್ರ ಹತ್ರ ಕೇಳಿದ್ರೆ ಕೊಡೋರು, ಅವನ ಹತ್ರ ತಗೊಂಡಿದ್ವಿ. 2 ವೀಲರ್ ಅಲ್ಲಿ ಪೊಲೀಸ್. ಫೈನಲಿ ನಾವು ಇವಾಗ ರೀಚ್ ಆಗಿದೀವಿ. ಎಲ್ಲಿ ಅಂಜೆ? ಬಾಯ್ಕೊಂಡಮ್ಮ ಗಂಗಮ್ಮ ಟೆಂಪಲ್ ರೀಚ್ ಆಗಿದೀವಿ. ಇವಾಗ ಇಲ್ಲಿ ಲಾಡ್ಜ್ಗಳು ಏನು ನಮ್ಗೆ ಸಿಕ್ಲಿಲ್ಲ. ಅದಕ್ಕೆ ನಾವು ಈ ತರ ಗಾಡಿನ ಸೈಡ್ಗೆ ಹಾಕ್ಬಿಟ್ಟಿದೀವಿ. ಇಲ್ಲೇ ಆರ್ಚ್ ಇದೆ, ಆರ್ಚ್ ಹತ್ರ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕೊಂಡಿದೀವಿ. ಇವಾಗ ಗಾಡಿಯಲ್ಲೇ ಮಲ್ಕೊಂತೀವಿ. ಇನ್ನೇನ್ ಮಾಡೋದು, ಇಲ್ಲಿ ಬೇರೆ ಲಾಡ್ಜ್ ಬೇರೆ ಯಾರು ನೋಡಿದ್ವಿ, ಅಲ್ಲಿ ಯಾರು ಇರ್ಲಿಲ್ಲ. ಅದಕ್ಕೆ ಇಲ್ಲೇ ಮಲ್ಕೊಂತೀವಿ. ಇನ್ನೇನ್ ಮಾಡೋದು, ಬೆಳಗ್ಗೆ ಎದ್ಬಿಟ್ಟು ಲಾಡ್ಜ್ ಸಿಗುತ್ತಾ ಅಂತ ಕೇಳ್ತೀವಿ. ಇಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂತೀವಿ, ನೋಡೋಣ, ಯೂಸ್ ಆಗುತ್ತೆ. ನೋಡಿ ಇದ್ಯಾವ್ದೋ ಇಲ್ಲಿ ಬೇರೆ ಓಡಾಡ್ತಾ ಇದೆ. ಅಯ್ಯೋ, ಇವಾಗ ಇಲ್ಲಿ ನಾವು 5 ಗಂಟೆಗೆ ಎದ್ದೊಳಿದೀವಿ. 5 ಗಂಟೆಗೆ ಎದ್ಬಿಟ್ಟು ಇಲ್ಲಿ ಅಂಗಡಿ ಓಪನ್ ಆಗಿತ್ತು. ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಇವಾಗ ಹಾಕೊಂಡಿದೀವಿ. ಇವಾಗ ರೂಮ್ ಮಾಡಕ್ ಹೋಗ್ತಾ ಇದೀವಿ. ನೋಡೋಣ ಮುಂದೆ. ಈ ಸಾಮಾನು ಕೂಡ 50 ಮೆಂಬರ್ಸ್ వచ్చిన ಮಿನಿಮಮ್ ಸಾಮಾನು ಅಂತ. ಅಂಜನ್ ಕುಮಾರ್, ಇವಾಗ ನಾವ್ ಎಲ್ಲಿ ಬಂದಿದ್ದೀವಿ ಹೇಳು? ಬಾಯ್ಕೊಂಡಮ್ಮ ಟೆಂಪಲ್. ಇಲ್ಲಿ ರೂಮ್ ತಗೊಳಕ್ಕೆ ಎಷ್ಟು ರೂಮ್ ಇಲ್ಲಿ? 1000 ರೂಪಾಯಿ ಅಂತಪ್ಪ. ಮನೆ ವ್ಯವಸ್ಥೆ ಇಲ್ಲಿ ಕೇಳಿದ್ವಿ ರೂಮ್ ಎಷ್ಟಂದ್ರ ಅಂಜ? 1000 ರೂಪಾಯಿ ಅಂದ್ರಪ್ಪ, ಏನಕ್ಕೆ ಸುಮ್ನೆ ವೇಸ್ಟ್. 60 ಜನ ಇರ್ಬೋದು ಅಂತ ರೂಮ್ ನ 3 ಜನ ಮಾಡ್ಕೊಂಡು ಏನ್ ಮಾಡೋಣ ನಾವು? ಅದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ಇಲ್ಲಿ ಅಂಗಡಿ ಓಪನ್ ಆಯ್ತಂದ್ರೆ ಬಟ್ಟೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಅಲ್ಲೇ ಸ್ನಾನ ಮಾಡ್ಕೊಂಡು ಇವಾಗ ಟವಲ್ ತಗೊಂತಾ ಇದೀವಿ. ಇಲ್ಲಿ ಅಂಗಡಿಗಳಿನ್ನ ಓಪನ್ ಆಗಿಲ್ಲ ಕರೆಕ್ಟ್ ಆಗಿ. ನೋಡಿ ಎಂಟ್ರೆನ್ಸ್ ಈ ತರ ಐತೆ, ಮಸ್ತಾಗಿದೆ. ನಾವು ಇವಾಗ ಟವಲ್ಲು ಮತ್ತೆ ಎಲ್ಲ ಐಟಮ್ಗಳು ತಗೊಂಡು ಹೋಗ್ತಾ ಇದೀವಿ. ಇವಾಗ ಬಂದಿದೀವಿ ಫೈನಲಿ ಪಾರ್ಕಿಂಗ್ ಹತ್ರ. ಡ್ರೈವರ್ ಇಳಿತಾ ಇದ್ದಾನೆ, ಓನರು ಹೋಗ್ತಾ ಇದ್ದಾನೆ. ಯಾವ ಕಡೆ ಎಂಟ್ರೆನ್ಸು? ಫಾಸ್ಟ್ ಫ್ರೆಶ್ ಆಗಲಿ, ಆಮೇಲೆ ಎಂಟ್ರೆನ್ಸ್. ಇವಾಗ ಫಸ್ಟ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬಿಡ್ತೀವಿ. ಆಮೇಲೆ ಮಸ್ತಾಗಿ ದರ್ಶನ ಮಾಡ್ಕೊಂಡು ಸೀದಾ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಮನೆ ಕಡೆ. ಹೇ ಅಂಜನ್ ಕುಮಾರ್, ಎಲ್ಲಿ ಹೋಗ್ತಾ ಇದೀಯ ಇವಾಗ? ಎಲ್ಲಿ ಹೋಗ್ತಾ ಇದೀಯಾ? ಕೆಳಗಡೆ ಹೋಗ್ತಾನೆ ಸ್ನಾನ ಮಾಡಕ್. ಓ, ಹುಡುಕ್ತಾ ಇದೀಯಾ? ಓಕೆ ಓಕೆ. ಮಗ ಶಾಂಪು ಎಲ್ಲ ತಗೊಳ್ರು ಒಂದು. ಇವಾಗ ತಗೊಂಡಿದೀವಿ ಶಾಂಪು ಸೊಪ್ಪು. ಇವಾಗ ಹೋಗ್ತಾ ಇದೀವಿ, ಇಲ್ಲಿ ಈ ಅಂಗಡಿಯಲ್ಲಿ ತಗೊಂಡ್ವಿ. ಇವಾಗ ಹೋಗ್ತಾ ಇದೀವಿ ಇಲ್ಲಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಕ್ಕೆ. ನೋಡಿ, ಇದೇ ಬಿಸಿನೀರ್ಗೆ ಜಾಗ. ಇವಾಗ ಬಂದಿದೀವಿ ನಾವು ಸ್ನಾನ ಮಾಡಕ್ಕೆ. ಈ ಹುಡ್ಗ ಬಂದ, ಇವನು ಚಿಕನ್ ಗಿಕನ್ ಎಲ್ಲ ತಂದು ಕೊಡ್ತಾನೆ. ನೋಡಿ, ಇದೇ ಮನುಷ್ಯ. ನೀ ನಂಬರ್ ఉందా చెప్పు? 81 జోరుగా చెప్పు కొంచెం. 81419177. అంత బిరున చెప్పినావు కదపా. ఏమేమి తీసుకొస్తావు చెప్పు? చికెన్, మటన్, రైస్, ముద్ద. అంటే నువ్వే తీసుకొస్తావా గుడితకి? గుడితకి కింద మామిడి తోపు ఉంటుంది, రూమ్ ఉంటుంది, ఆహా, అక్కడ కూర్చొని తింటే. ಓಕೆ ಓಕೆ. ನೋಡಿ, ಮರಿ ಎತ್ಕೊಂಡು ಹೋಗ್ತವ್ರೆ ಹೊಡಿಯಕ್ಕೆ, ಇವಾಗ ಕಡಿಯಕ್ಕೆ. ಎಷ್ಟು ಮರಿಗಳು ಹೊಡಿತಾರಂದ್ರೆ ಬರ್ತಾನೆ ಇರ್ತವೆ ಅಂತವು. ಒಂದು ಫೋಟೋ ಹಿಡಿದು ನಾನು ಫೇಸ್ ತೋರಿಸು.
ನೋಡಿ ಇದು ಆಲ್ರೆಡಿ ಹೊಡೆದಿದ್ದಾರೆ, ಅದು ಹೋಗ್ತಾ ಇತ್ತು ಇವಾಗ. ಡ್ರೈವರ್ ಇವಾಗ ಸ್ನಾನ ಮಾಡ್ಕೊಂಡ್ ಬಂದ ಅಂಜೆ. ಅದು ಗೊತ್ತಿಲ್ಲ ಅಂದ್ರೆ ಏನಕ್ಕೆ ರೀ? ನೋಡಿ ಸ್ನಾನ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಹೇಳು? ದೇವಸ್ಥಾನಕ್ಕೆ. ದರ್ಶನಕ್ಕೆ ಹೋಗ್ತಾ ಇದೀವಿ. ಚಪ್ಪಲಿನ ಗಾಡಿಯಲ್ಲೇ ಇಕ್ತಾ ಇದೀವಿ. ಅಲ್ಲೋದ್ರೆ ದುಡ್ಡು ಕೊಡ್ಬೇಕು, ಅದಕ್ಕೋಸ್ಕರ. ನೀನ್ ಪೂಜೆ ಮಾಡ್ಸಲ್ಲ? ನೀನ್ ಅಂಜಗಾನ್ ಮಾಡಿಸ್ತಾ ಇದೀಯಾ? ಏನ್ ಹೇಳಕ್ ಇಷ್ಟಪಡ್ತೀಯ? ಪ್ಲೇಸ್ ಹೆಂಗೆ, ವ್ಯೂ ಹೆಂಗಿದೆ? ಸೂಪರ್ ಆಗಿದೆ. ಸಖತ್ತಾಗಿದೆ. ನೀ ಪೇರೆಂಟ್ರಾ? ಇವಾಗ ಫೈನಲಿ ದರ್ಶನಕ್ಕೆ ಹೋಯ್ತಾ ಇದೀವಿ. ಅಂಜನ್ ಕುಮಾರ್ ಇಲ್ಲ ಫೋನ್ ಇದು ನೋಡಿ, ಫೋನ್ಗಳೇ ಅಲಾವ್ ಇಲ್ಲ, ಒಳಗಡೆ. ಅದಕ್ಕೆ ನಾವು ಇದು ಬ್ಯಾಕ್ ದಾರಿನಾ ಫ್ರಂಟ್ ಇದೆ అంటే ಯಾವ ದಾರಿ ಇದೆ? ಇಟ್ಲನೇ ನಡ್ಸ್ಕೋ. ಇದೆ ಮೇನ್ ದಾರಿ ಇದೆನಾ? ಓಕೆ, ಇದು ಮೇನ್ ದಾರಿ ಅಂತ ಹಿಂಗ್ ನಡ್ಕೋಯ್ತಾ ಇದೀವಿ. ಒಳಗಡೆ ವಿಡಿಯೋಸ್ ಎಲ್ಲ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಫೋನ್ ಅಲಾವ್ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ದರ್ಶನ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದೀವಿ ಎಲ್ಲಿಗೆ ಅಂತಂದ್ರೆ ಅಂಗಡಿ ಹತ್ರ. ಇವಾಗ ಚಿಕನ್ ಎಲ್ಲ ಮಾಡಿಸ್ಕೊಂಡು ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದು. ಮತ್ತೆ ಬೆಟ್ಟದಿಂದ ಇವಾಗ ನಾವು ಇಲ್ಲಿ ಕೆಳಗಡೆ ಬಂದಿದೀವಿ. ಇಲ್ಲಿ ಕೋಳಿ ತಗೊಂಡು ಹೋಗ್ತೀವಿ. ಈ ಹುಡುಗನೇ ಕೋಳಿ ಓನರು, ಈಸ್ಕೊಡೋದು. ಹೋಗಲೇ ಗಾಡಿಯಲ್ಲಿ ಹೋಗ ಸಣ್ಣಕ್ಕಿದೆಯಲ್ಲ. ಇವಾಗ ಬಂದಿದೀವಿ ಕೋಳಿಗಳು ತಗೊಳಕ್ಕೆ. ತಾನೇ ಯಾವ ತಗೊಂತೀಯ? ನಾಟಿನ ಯಾವ್ದು? ನಾಟಿ. ಇಷ್ಟ್ ದೂರ ಬಂದು ಏನೋ ಪಾರ ಅಂತ. ಮಸ್ತಾಗಿದಾವೆ ನಾಟಿ ಕೋಳಿಗಳು. ಇದ್ರಲ್ಲಿ ನಾಟಿನ ಯಾವ್ ತಗೊಂಡೋಗೋದಂತ ಗೊತ್ತಿಲ್ಲ, ಇನ್ನ ಡಿಸೈಡ್ ಮಾಡ್ತಾ ಇದ್ದಾನೆ ಅಂಜನ್ ಕುಮಾರ್. ಡಿಸೈಡ್ ಮಾಡ್ಬಿಟ್ಟು ನೋಡೋದ. ಅಂಜಿ ಎಷ್ಟು ಕೆಜಿ ಎಷ್ಟು ನಾಟಿದು? 750 ಅಂದವ್ರೆ. 700 ರೂಪಾಯಿ ಮಾಡೋಣ, ಏನ್ ಮಾಡ್ತೀಯ? ಎಷ್ಟು? 2 ಕೆಜಿ ಓಡಿಸ್ತಾ ಇದ್ಯಾ? ನಿನ್ ಹತ್ರ ದುಡ್ಡು ಇದೆ ಅನ್ಸುತ್ತೆ. 2 ಅಲ್ಲ 4 ಕೊಡ್ಸು ಅಂಜೆ. ಏನೋ ಮಾಡ್ತೀರಾ ಬಿಡ್ರ ನೀವು. ಅಷ್ಟೇ. ಇವಾಗ ತಗೊಂಡಿದೀವಿ, ಇವಾಗ ಕಟ್ ಮಾಡಿಸ್ಬೇಕಿದು. ಇವಾಗ ಕೋಳಿ ಹಿಡ್ಕೊಂಡಿದೀವಿ. ಈಗ ಎಲ್ಲಿ ಹೋಗ್ಬೇಕು ಹೇಳು? ಇಲ್ಲಿ ದೇವಸ್ಥಾನ ಹತ್ರ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕಟ್ ಮಾಡ್ಬೇಕದು. ಕಟ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಕೊಟ್ಟು. ಈ ಕೋಳಿ ಬಂತಾ ಇದೆ ಇಲ್ಲಿ. ಸುಮ್ಮನೆ ಇರಲಿ. ಮುಂಜಾನೆ ಅದು ನಾಟಿ ಕೋಳಿ ಎಲ್ಲ ಚೆನ್ನಾಗಿರುತ್ತೆ. ಆಗ್ತಲ್ಲ, ನೀನೇ ಮಾಡ್ಬೇಕಾಯ್ತಪ್ಪ. ಅಲ್ಲಿ ಸೈಡಲ್ಲಿ ಬಿಡ. ಏನ್ ಬಿಡ್ಲಾ ಇದು? ಕೆಳಗೆ ಬಿಡು. ಬಿಡ್ಲಾ? ಬಿಡ್ಬೇಡ ಕೆಳಗೆ. ಅದು ಈ ಕೈಯಿಂದ ಕೆಳಗೆ ಬಿಡು. ಹಾ, ಸತ್ತಿದೆ ಬಿಡು. ಏನ್ ಮಾಡೋದಿತ್ತ ಅಂಜೆ? ತಲಕಾಯಿ ನೀರ್ ಹಾಕಿಲ್ಲ. ಈಗ ಕೋಳಿನ ಕ್ಲೀನಿಂಗ್ ಮಾಡ್ಸಕ್ ಹೋಗ್ತಾ ಇದೀವಿ. ಇವನ್ ಮಸ್ತಾಗ್ ಬಂದ್ಬಿಟ್ಟು ಇಲ್ಲಿ ಬಾರಿಸ್ತಾ ಇದ್ದಾನೆ ಇಡ್ಲಿ. ನಾನು ಇವಾಗ ಬಂದಿದ್ದೀನಿ, ಒಬ್ಬ ತಿನ್ಬಿಟ್ಟು ಆಲ್ರೆಡಿ ಹೋಗ್ಬಿಟ್ಟ. ಏನ್ ಮಾಡ್ತಾ ಇದೀಯ ಅಂಜಿ ಒಬ್ನೇ? ಮಾಡ್ತೀವಿಲ್ಲ ಹಂಗೆ. ಓ, ಇಲ್ಲಿ ಕೊಟ್ಟಿದ್ಯಾ ಅಡ್ಗೆ ಮಾಡಕ್ಕೆ? ಎಷ್ಟು ಹೇಳಿದಾರೆ ಅಡ್ಗೆಗೆ? 250 ರೂಪಾಯಿ ಎಲ್ಲ ಅವರಪ್ಪ. ಟೋಟಲಾ? ಕೆಜಿಗೆ 250. ಹಾ, 2 ಕೆಜಿ ಅಂದ್ರೆ 200 ರೂಪಾಯಿ. ಓ, ಆ ತರನಾ?
ಮಸ್ತಾಗಿ ರೆಡಿ ಆಗ್ತಾ ಇದೆ ನಮ್ಮ ಚಿಕನ್. ಈಗ ಚಿಕನ್ ತಗೊಂಡ್ ಹೋಗ್ಬಿಟ್ಟು ಸರಿಯಾಗಿ ಬಾರ್ಸೋದು. ನೋಡಿ ಇವ್ರಿಬ್ರಂತೂ ಮಸ್ತಾಗಿ ರೆಡಿ ಆಗ್ಬಿಟ್ಟವ್ರೆ. ನಾನು ರೆಡಿ ಆಗ್ಬಿಟ್ಟಿದೀನಿ. ಇವಾಗ ಹೋಗ್ಬೇಕು. ಯಾವ ಕಡೆ ಅಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ ಆ ಜಾಗಕ್ಕೆ. ಕುತ್ಕೊಳಕ್ಕೆ ಜಾಗ ಹೇಳ್ತಾರೆ ಅವರು. ಚಾಪೆಗೆ ದಿಂಬಲ್ಲ ಚಾಪೆ ಎಲ್ಲ ಎತ್ಕೊಬತ್ತಾನೆ ಈ ಹುಡುಗ. ಅಷ್ಟೇ. ತಿನ್ನೋ ಹೆಂಗಿದೆ? ಇರೋಲೆ ಸುಟ್ಟೈತೆ ಅವಾಗ್ಲೇ ವಿಡಿಯೋ ಮಾಡ್ತೀಯ. ನನ್ನ ಇಷ್ಟ ಅಂಜಿ ಫೋನ್, ಯಾಕಂದ್ರೆ ನಾನು ಕಾಸು ಕೊಟ್ಟು ತಗೊಂಡಿದ್ದೀನಿ. ನನ್ನ ಇಷ್ಟ, ಅದೇನ್ ಬೇಕಾದ್ರೆ ಮಾಡ್ಬೋದು. ನೀನ್ ಕೊಟ್ಟಿದ್ದೀವಪ್ಪ. ತಿನ್ನಪ್ಪ. ಇರೋಲೆ ಸುಡ್ತೈತೆ ಅದಲ್ಲಿ. ಮತ್ ಬಿಸಿ ಕೇಳ್ತೀಯಾ? ಬಿಸಿ ಬಿಸಿ ಇರ್ಬೇಕಂತೆ. ಮತ್ತೆ ತಿನ್ಬಿಟ್ಟು ಆಮೇಲೆ ಆರಾಮಾಗಿ ಇದ್ಬಿಡು ಅಂತೀಯಾ? ತಣ್ಣಗಿದ್ರೆ ಆಗಲ್ಲ, ಬಿಸಿನೇ ಬೇಕು. ನಾನೇ ತಿನ್ಕೊಂತೀನಿ ಅಂತ. ಹೆಂಗಿದೆ? ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟು ತಿಂತಾನೆ ಇರ್ಬೇಕನ್ಸುತ್ತೆ. ಆ ತರ ಇದೆ. ಅಂಜಿ ನೀನ್ ಹೇಳೇ ಇಲ್ಲ ಟೇಸ್ಟು. ಸಕ್ಕತ್ತಾಗಿದೆ ತಾನೆ? ಎಲ್ಲ ರೆಡಿ ಆಗ್ಬಿಟ್ಟಿದೆ. ಇವಾಗ ಇದ್ರಲ್ಲಿ ಹಾಕೊಂಡು ತಗೊಂಡ್ ಹೋಗೋದು. ಫೀಲ್ಡ್ ಅಲ್ಲಿ ಕುತ್ಕೊಂಡು ತಿನ್ನೋದು. ಅಂಜನ್ ಕುಮಾರ್ ಕಾರ್ ತಂದು ನಿಲ್ಸವನೆ. ಇವಾಗ ಇದು ಓಪನ್ ಮಾಡ ಅಂಜ. ಇವಾಗ ಇದನ್ನ ತಗೊಂಡ್ ಹೋಗ್ತಾ ಇದೀವಿ. ಅಂಜಿ ತೆಗಿ ಅಂಜಿ ಇದು. ಎಲ್ಲಿಗ್ತೀಯಾ? ಮುಂದೆ ಮುಂದೆ ಬೇಡ. ಇವಾಗ ಇಲ್ಲಿಂದ ಸಾರಿ ಎಲ್ಲ ತಗೊಂಡ್ ಹೋಗ್ತಾ ಇದೀವಿ. ಎಲ್ಲ ರೆಡಿ ಆಗೈತೆ. ಇಲ್ಲಿ ಇಕ್ಕೊಂಡು ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಅಂಜ? ಊಟ ಮಾಡಕ್ಲೆ ಈಗ ಜಾಗ ಎಲ್ಲಿ ನೋಡಿದ್ಯಾ? ಇಲ್ಲೇ ಫೀಲ್ಡ್ ಅಲ್ಲಿ. ಈಗ ಈ ಫೀಲ್ಡ್ಗೆ, ಮರದ ಕೆಳಗೆ. ಈ ಮರ್ತ್ ಕೆಳಗೆ ಅಲ್ಲ, ಇನ್ನ ಮುಂದೆ ಹೋಗ್ಬೇಕು. ಇವ್ನ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂಜನ್ ಕುಮಾರ್. ಒಳ್ಳೆ ಸ್ಪಾಟ್ ಬಂದಿದೀವಿ. ಯಾವ ತರ ಇದೆ ಅಂದ್ರೆ ಗಾಡಿ ಇಲ್ಲಿ ನಿಲ್ಸಿದೀವಿ. ಈಗ ಗಾಡಿ ಪಕ್ಕದಲ್ಲೇ ನಾವು ಊಟ ಮಾಡೋದು. ಅಲ್ಲಿ ಹಾಕೊಂಡಿದೀವಿ. ಪ್ಲೇಸ್ ಅಂತೂ ಚಿಂದಿಯಾಗಿದೆ. ಯಾವ ತರ ಇದೆ ಅಂದ್ರೆ ಸಖತ್ತಾಗಿ ಕಾಣ್ತಾ ಇದೆ. ವಾವ್, ವಾಟ್ ಎ ಬ್ಯೂಟಿ. ಏನ್ ಹೇಳಕ್ ಇಷ್ಟ ಪಡ್ತಿದ್ದನು? ಈ ತರ ಖುಷಿ ಆಯ್ತಾ? ಏನ್ ಅನ್ಸ್ತು ನಿಂಗೆ? ಪೀಸ್ ಆಗಿ ಬರ್ತಾ ಇರ್ಬೇಕು. ಅಷ್ಟೇ. ಓಡಾಡಿ ಟ್ರಾಫಿಕ್ ಅಲ್ಲಿ ಓಡಾಡಿ ಅದೊಂದು ಬೇಜಾರು. ಇಂಥ ಜಾಗಕ್ಕೆ ಬಂದ್ರೆ ಒಂದ್ ಸ್ವಲ್ಪ ಫ್ರೀ ಇರುತ್ತೆ. ವಾವ್, ಏನ್ ಗುರು ಪ್ಲೇಸ್ ಇದು, ಸಕ್ಕತ್ತಾಗಿದೆ. ಒಂಚೂರು ಫುಲ್ ಡೀಟೇಲ್ಸ್ ಹೇಳ್ತೀಯಾ ಎಲ್ಲಿದು ಅಂತ? ಇದು ಬಾಯ್ಕೊಂಡ ಅನ್ಬಿಟ್ಟು ಈ ನಮ್ ಕಬ್ಬಾಳಮ್ಮ ಇಲ್ವಾ, ಹಾ, ಆತರ ಇಲ್ಲಿ ಚಿಕನ್ ಮಟನ್ ಎಲ್ಲ ಇಲ್ಲೇ ಮಾಡಿ ತಂದೆ ಎಲ್ಲ ಲೆಕ್ಕ ಹೇಳ್ತಿರಂಗ್ ಹೊಡಿತಾರೆ. ಬೆಳಗ್ಗೆಯಿಂದ ನೋಡಿದ್ವಲ್ಲ. ಮತ್ತೆ ಇದು ದೇವ್ರು ಗಂಗಮ್ಮ ದೇವ್ರಾ? ಬಾಯ್ಕೊಂಡ್ ಗಂಗಮ್ಮ. ಊರ ಹೆಸರು ಬಾಯ್ಕೊಂಡು. ಊರ ಹೆಸರು ಬಾಯ್ಕೊಂಡ, ದೇವ್ರ ಹೆಸರು ಗಂಗಮ್ಮ ದೇವ್ರು ಇರೋದಿಲ್ಲ. ಅದೇ ಅಂಜೆ ಗಂಗಮ್ಮ. ಪುಷ್ಪ ಫಿಲಮ್ ಅಲ್ಲಿ ಗಂಗಮ್ಮ ಅಂತ ಐತಲ್ಲ, ದೇವತೆ. ದೇವತೆ. ಆ ಟೆಂಪಲ್ ಇದು. ಅಂಜೆ ಇದೆ ನೋಡಿ, ಮರದಲ್ಲ ಇಕ್ಕಿಲ್ಲ ಎಲ್ಲ ಗಿಡಗಳಲ್ಲಿ. ಏನಾಯ್ತು? ಚಾಪ್ ಯಾರ ಎತ್ಕೊಂಡು ಹೋಗಿದಾರಲ್ಲ, ಅದಕ್ಕೆ ಬೇರೆ ಮತ್ತೆ ಇನ್ನೇನ್ ರಾಮಾಯಣ ಗೊತ್ತಿಲ್ಲ. ಇಲ್ಲ, ನಾನೇನಕ್ಕೆ ಇಕ್ಬೇಕು? ಅವ್ರು ಹಾಕು ಅಂದ್ರೆ ನಾನು ಹಾಕ್ದೆ. ಅವ್ರು ಹಾಕಂದ್ರೆ ಹಾಕಿದಾರ, ನೀನ್ ಯಾಕೆ ಇದ್ ಮಾಡ್ತಾ ಇದ್ದೀಯ? ಈಗ ಸೇಫ್ಟಿ ಮುಖ್ಯ. ಸಾಮಾನ್ ಅವ್ರ ಹತ್ರ ತಗೊಂಡ್ ಬಂದಿದೀವಿ, ಕೊಡ್ಬೇಕನ್ನೋ ಇದು ಇರ್ಬೇಕು. ಅವ್ರು ಹೇಳಿರೋದಪ್ಪ, ಇಲ್ಲಿ ಇಕ್ಬಿಟ್ಟು ಹೋಗ್ರಿ ಅಂತ. ಅವ್ರು ಹೇಳಿದ್ರು, ಇವನು ಬಂದ ಸುಮ್ನೆ ಹೋದ ಅಷ್ಟೇ. ಇವನು ಬರ್ತೀನಿ. ಈಗ ಹೆಂಗೆ ಖುಷಿ ಅನ್ನಿಸ್ತಾ? ಹೆಂಗ್ ಪ್ಲೇಸ್ ಹೆಂಗಿದೆ? ಊಟ ಮಾಡಕ್ ತಣ್ಣಗೈತೆ ಮರದ ಕೆಳಗೆ. ಮರ ಐತೆ, ಇಲ್ಲಿ ಗಾಡಿ ಹಾಕೊಂಡಿದೀವಿ. ಇವಾಗ ಇಲ್ಲಿ ಐತೆ, ಪ್ಲೇಟ್ಗಳೆಲ್ಲ ತೆಗಿತೀವಿ, ತಿಂತೀವಿ. ಸೀದಾ ಇಲ್ಲಿಂದ ಎಲ್ಲಿ ಹೊಡಿಯೋದು ನೆಕ್ಸ್ಟ್? ಮನೆ. ಹಾಸ್ಟೆಲ್ ಹಿಲ್ಸ್ ಆದ್ಮೇಲೆ ಮನೆ. ಓಕೆ, ಮತ್ತೆ ಸಿಗೋಣ. ನಾನಂತೂ ಬಾರಿಸ್ತಾ ಇದೀನಿ. ಮನುಷ್ಯ ಮಲಗಿದ್ದಾನೆ. ನಾನ್ ತಿಂತಾ ಇರೋದು ಕೆಲ್ಸ ಸಿಕ್ಕಿದ್ರೆ. ಅಬ್ಬಾ, ನೀನ್ ಆರಾಮಾಗಿ ತಿನ್ನೋ, ಎಲ್ಲ ನೀನೇ ತಿನ್ನೋಲೆ. ನಾವು 2 ಪೀಸ್ ಹಾಕೊಂಡಿರೋದೇನು, ಈ ಪೀಸ್ ಅಲ್ಲೇ ಹೊಡಿತೀನಿ ಒಂದೇ. ಆಮೇಲೆ ಕ್ಲೀನಾಗಿ ತಿನ್ನೋ, ಗಲೀಜ್ ಮಾಡ್ಬೇಡ. ಅದೇ ನಾನು ಹೇಳೋದು, ದಯವಿಟ್ಟು. ಇವಾಗ ಸರಿಯಾಗಿ ಹಾಕೊಂಡಿದೀವಿ ಚಿಕನ್. ಅಂಜಿನೂ ಬಾರಿಸ್ತಾ ಇದ್ದಾನೆ, ಧನುನು ಬಾರಿಸ್ತಾ ಇದ್ದಾನೆ. ಮತ್ತೆ ತಿಂದ್ಮೇಲೆ ಸಿಕ್ಕನ. ಇವಾಗ ಚಪಾತಿ ಆರ್ಡರ್ ಮಾಡಿದ್ವಿ. ಚಪಾತಿ ಇವಾಗ ಬಂತು. ಇದು ಓಪನ್ ಸೇವ್ ಸರಿ. ಇವಾಗ ಚಪಾತಿಗಳು ಸಕ್ಕತ್ತಾಗಿದಾವೆ ನೋಡಿ. ಈ ತರ ಹುಡ್ಗ ಬರ್ತಾ ಇರ್ತಾನೆ ಅವಾಗ ಏನ್ ಬೇಕಂದ್ರು ನಿಮ್ಗೆಲ್ಲ ಸಿಗುತ್ತೆ. ಇದು ಅಡ್ರೆಸ್ చెప్తావా?
బోయకొండ పక్కలో కాంప్లెక్స్ ఉంటుంది, అక్కడ 34 నంబరు. బాగా నీట్ గా చేయిస్తాము వంట, పాత్రలు కూడా ఇస్తాము. కేజీకి 150 రూపాయలు, మసాలా అంతా మాదే. సరే చెప్తాను, ఎవరన్నా వస్తే చెప్తా. ನಮ್ದಿಲ್ಲ ಫೈನಲ್ ಎಲ್ಲ ಮುಗೀತು. ಇವಾಗ ಎಲ್ಲಿಗೆ ಹೋಗ್ತಾ ಇರೋದಂಜಿ ನಾವು? ಯಾವ್ದೋ ಹಾಸ್ಟೆಲ್ ಹಿಲ್ಸ್ ಅಂತ ಹೋಗ್ತಾ ಇದೀವಿ. ನೆಕ್ಸ್ಟ್ ನಮ್ ಟ್ರಿಪ್ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಹೋಗ್ತಾ ಇದೀವಿ ಅಲ್ಲಿಗೆ. ಮತ್ತೆ ಸಿಗೋಣ ಅಲ್ಲಿ. ಎಲ್ಲ ಮುಗೀತು ಅಂಗಡಿಗೆ, ಇವಾಗ ಬಾಯ್ ಬಾಯ್ ಅನ್ಕೊಂಡು ಹೋಗ್ತಾ ಇದೀವಿ. ಇದೇ ಆರ್ಚು, ಇಲ್ಲೇ ನಾವು ಎಂಟ್ರಿ ಕೊಟ್ಟಿದ್ದು. ಇವಾಗ ಎಕ್ಸಿಟ್ ಕೊಡ್ತಾ ಇದೀವಿ, ಹೋಗ್ತಾ ಇದೀವಿ ಬೇರೆ ಕಡೆ. ಫೈನಲಿ ನಾವು ಬಂದಿದೀವಿ ಈಗ. ವೆಲ್ಕಮ್ ಟು ಹಾರ್ಸ್ ಹಿಲ್ಸ್ಗೆ. ಅಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ, ನಾನು ನಿದ್ದೆ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ. ಆಯ್ತಾಯ್ತು, ನಿಧಾನ ಹೇಳಿ. ಯಾವ್ದಿದು? ಏನಿದೆ ಇಲ್ಲಿ? ನೋಡ್ಕೊಂಬರ ಏನಿದೆ ಇಲ್ಲಿ? ಏನಂಜಿ ಎಲ್ಲಿಗ್ ಬಂದಿದ್ದೆ ಹೇಳು, ಕರೆಕ್ಟ್ ಆಗಿ ಹೇಳು. ನೀ ವಿಡಿಯೋ ಮಾಡ್ಕೆ ಅನ್ನೋದೀಸಿರ ಹೋಯ್ತು ಆದ್ರ ಅಂಜ ಅಮಾನ್ಕೆ ತೆಕ್ಕೊಡಲ್ಲ ಹೇಳ್ತೀನಿ. ಆರ್ಟ್ಲಿ ಅಂತ ದೊಡ್ಡದಾಗ ಬರ್ದವ್ರಿ. ಹಾರ್ಸ್ ಹಿಲ್ಸ್ ಯಾವ್ದಿದು? ಆರ್ಟ್ಲಿ ಹಿಲ್ಸ್, ಹಾರ್ಸ್ಲೆ ಹಿಲ್ಸ್ ಬಂದ್ಬಿಟ್ಟಿದೆ. ಎಲ್ಲಿರೋದು ಕರೆಕ್ಟ್ ಆಗಿ ಹೇಳು. ಕರೆಕ್ಟ್ ಯಾರು ಉಂಟು ಚಪ್ರ ಅಂತೀರಿ? ಆಂಧ್ರ ಪ್ರದೇಶ ಅಂದ್ರೆ ಏರಿಯಾ ಪೇರು ಚಪ್ರ ರೇ. ಏರಿಯಾ ಪೇರು ಚಪ್ರ, ಏರಿಯಾ ಪೇರು, ಪೇರಾ ಇವ್ರದೇ ಏರಿಯಾ ಪೇರಾ? ಏರಿಯಾ ಪೇರಾ ಮದನಪಲ್ಲಿ. ಮದನಪಲ್ಲಿ ನಿಯರೆಸ್ಟ್. ಅಂದ್ರೆ ಸಕ್ಕತ್ತಾಗಿದೆಯಲ್ಲಪ್ಪ. ಹೋದ್ರೆ ಬರಲ್ಲ ಬಿಡು, ಯಾಕೆ? ಬಾ ಬಾ. ಏನ್ ಗುರು ಅಂಜಿ ಪ್ಲೇಸ್ ಇದು? ಎಲ್ಲಿದು? ಹಾರ್ಸ್ಲೆ ಹಿಲ್ಸ್ ಅಂತಂದಲ್ಲ, ಇದೇನಾ? ಆರ್ಟ್ಲೆ ಅಲ್ಲ ಮಗ, ಆರ್ಟ್ಲಿ ಹಿಲ್ಸ್. ಹಾರ್ಸ್ಲಿ ಹಿಲ್ಸ್ ಏನ್ ಗುರು ಪ್ಲೇಸ್ ಇದು? ಸಖತ್ತಾಗಿದೆ. ಅಂದ್ರೆ ಏನು ಗೊತ್ತೇ ಆಗಲ್ಲ. ಅಲ್ಲಿ ಗಾಡಿ ಪಾರ್ಕ್ ಮಾಡಿದಾಗ ಗೊತ್ತಾಗಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಹಿಲ್ಸ್ ಸರಿಯಾಗಿದೆ. ಇದು ಏನಂತ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಬೋರ್ಡ್ ಇದೆ ಹಿಲ್ಸ್ ಅಂತ ಗೊತ್ತಾಯ್ತದೆ. ಇಲ್ಲಿ ಬಂದ್ಮೇಲೆ ರಿಯಲ್ ಫೀಲ್ ಆಗುತ್ತೆ ನೋಡು ಅಷ್ಟೇ, ಇನ್ನೇನ್ ಗೊತ್ತಾಗಲ್ಲ ನಿನಗೆ. ಅವ್ನ ಯಾರ ಕೂತಿದಾನಲ್ಲಿ ಅಂಟಿಸ್ಕೊಂಡು. ಅಲ್ಲೇ ವೀರಪ್ಪನ. ಏಯ್ ಲೇರಾಂಜೆ, ಇವನು ಈ ಪ್ಲೇಸ್ ನಾ ನೋಡ್ಬಿಟ್ಟು ಫುಲ್ಲು ಮಸ್ತಾಗಿದೆ ಅನ್ಬಿಟ್ಟು ಇಲ್ಲೇ ಮನೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಲಗ್ಬಿಟ್ಟಿದ್ದಾನೆ. ಎದೋಳ್ರಂಜೆ ಎಲ್ರ ನೋಡಿ, ಅವನು ಪನ್ಕೋ ಅಂತ ಹೇಳ್ತಾವ್, ನನಗೂ ಪನ್ಕೋ ಅಂತವ್ನು. ಇಲ್ಲಿ ನಾನು ಪನ್ಕೊಂಡ್ರೆ ಮನೇಲಿ ಎಂತಿ ಮಕ್ಳು ಬೈಯಲ್ಲ. ಅಂದ್ರೆ ಇವನಿಗೆ ಮದ್ವೆ ಆಗಿಲ್ಲ ಅನ್ಸುತ್ತೆ. ಗೊತ್ತಿರೋ ತರ ಮದ್ವೆ ಆಗಿರೋ ತರ ಕಾಣ್ತಾ ಇದ್ದಾನ. ಅಂದ್ರೆ ಗೆಡ್ಡ ಮೀಸೆಗಳೆಲ್ಲ ಬಂದವೆ, ಮದ್ವೆ ಆಗವನೆ. ಅಂದ್ರೆ ಇಲ್ಲಿ ಸ್ವಲ್ಪ ಟೆನ್ಷನ್ ಅನ್ಬಿಟ್ಟು ಈ ಕಡೆ ಬಂದವನೆ. ಇಲ್ಲೇ ಅಲ್ಲೇ ಮಲ್ಕೋತಾವ ಮಚ. ಮನುಷ್ಯ ಮತ್ತೆ ಮಲಗ್ತಾ ಇದ್ದಾನೆ, ನಡಿಯಕ್ ಆಗ್ತಾ ಇಲ್ಲ. ಇಲ್ಲಿ ಸುಸ್ತಾಗ್ಬಿಟ್ಟಿದ್ದಾನೆ. ಬಾಂಜಿ ಹೋಗೋಣ. ಜನಗಳು ಸುಮ್ನೆ ಇಲ್ದಿರಾ ಇದನ್ ಬೇರೆ ಕಿತ್ತಾಕ್ಬಿಟ್ಟವ್ರಿ. ಹೆಂಗಿದೆ ಅಂದ್ರೆ ಇಲ್ಲಿ ಸಖತ್ತಾಗಿದೆ. ಐ ಲವ್ ಹಾರ್ಸ್ಲೆ ಹಿಲ್ಸ್. ನೋಡಿ, ಮನುಷ್ಯ ನಡ್ಕೊಂಡ್ ಬರ್ತಾನೆ ಅವನ. ಇನ್ನ 10x ಝೂಮು, ಇದು 20x ಝೂಮು, ಇದು 5x, ಇದು 3x ಝೂಮು, ಇದು 2x ಝೂಮು, ಇದು 1x ಝೂಮು, ಇದು 0.60 600. ಏನ್ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ. ಏನ್ ಮಾಡ್ತಾ ಇದೀಯ ಅಂಜನ್ ಕುಮಾರ್? ಇಲ್ಲಿ ಏನ್ ಮಾಡ್ತಾ ಇದೀಯಾ? ಸರಿಯಾಗಿ ತಿನ್ನಕ್ ಕಾಯ್ತಾ ಇದೆಯಲ್ಲಪ್ಪ. ಇದನ್ನ ತಗೋಪ್ಪ, ಕಡ್ಲೆ ಬೀಜ. ಸ್ವಲ್ಪ ಟೈಮ್ ಪಾಸ್ ಆಯ್ತದೆ. ಇದು ಮಸ್ತಾಗಿ ಟೈಮ್ ಪಾಸ್ ಆಗುತ್ತೆ. ಫೈನಲಿ ಎಲ್ಲಾ ಮುಗಿಸ್ಕೊಂಡು ಸೀದಾ ಬಂದ್ವಿ ನಾವು. ಇವಾಗ ಫೈನಲಿ ಎಲ್ಲಾ ಮುಗೀತು. ಇವಾಗ ಹೋಗ್ತಾ ಇದೀವಿ ನಾವು ಬೆಂಗಳೂರು ಕಡೆ ಅಷ್ಟೇ. ಇನ್ನ ಸ್ವಲ್ಪ ಹೊತ್ತು ಹಿಂಗ್ ಮಲ್ಕೊಳೋದು. ಅಂಜನ್ ಕುಮಾರ್ ಓಡಿಸ್ತಾ ಇರ್ತಾನೆ, ಧನು ಕೂತಿರ್ತಾನೆ, ನಾನು ಆರಾಮ ಹಿಂಗ್ ಮಲ್ಕೋಬಿಡೋದು. ಇವಾಗ ಮುಗೀತು ನಮ್ದು ಟ್ರಿಪ್ ಇವತ್ತೊಂದು.